ಶಸ್ತ್ರಾಸ್ತ್ರ ಸಮಯದ ಉದ್ಘಾಟನೆಗೆ ಸಮಯಕ್ಕೆ ಸರಿಯಾಗಿ ಬರಲಿಲ್ಲ. ಏನೆಂದು ಹೇಳುವುದು? ಈ ಯುದ್ಧೋಪಕರಣಗಳು ಶಸ್ತ್ರಾಸ್ತ್ರಗಳು ಎಂದರೆ ನಮ್ಮ ನಂದಗೋಕುಲ ಕವಿಗಳಿಗೆ ಕಸಿವಿಸಿಯಲ್ಲವೇ? ಹೌದಲ್ಲವೇ? ಪ್ರಭು, ಈ ಸಾಮ್ರಾಜ್ಯದ ಹೃದಯಭಾಗವಾದ ಈ ನೆಲದಲ್ಲಿ ಶಸ್ತ್ರಾಸ್ತ್ರ ಭವನ ಉದ್ಘಾಟನೆ ಅಥವಾ ಯಂತ್ರೋಪಕರಣಗಳ ತಯಾರಿಕೆ ಭವನಕ್ಕೆ ಬರುವುದೆಂದರೆ ಮಾನವನ ದೇಹಗಳನ್ನು, ಆಸೆಗಳನ್ನು, ಕನಸುಗಳನ್ನು ಇಸುಕುವ ಯಂತ್ರ ಬಂದಂತೆ. ಈ ಯುದ್ಧೋಪಕರಣಗಳ ಯುದ್ಧದ ಕಿಡಿಗಳು ಎಷ್ಟೋ ಹೆಣ್ಣು ಮಕ್ಕಳ ಸುಕೂಸು ಕಂದಗಳ ಭವಿಷ್ಯವನ್ನು ಕತ್ತರಿಗೆ ನೂಕಿದಂತೆ ಆಗುತ್ತದೆ. ಈ ಯುದ್ಧೋಪಕರಣಗಳ ಯುದ್ಧದ ನೋಡುವುದೆಂದರೆ ನಗುವನ್ನು ಕ್ಷಣಾರ್ಧದಲ್ಲಿ ಶವವಾಗಿಸುವ ಮಾಂತ್ರಿಕ ದಂಡದಂತೆ ಕಾಣುತ್ತದೆ. ಇವರ ಮಾತಿಗೆ ಕರಗಿ ಹೋಗಬೇಡಿ. ಯುದ್ಧ, ರಣರಂಗ, ಸಾಮ್ರಾಜ್ಯವೆಂದರೆ ಇವರಿಗೇನು ಗೊತ್ತು? ಬರೀ ಸಾಹಿತ್ಯ, ಚಿಂತನೆ ಎಂದು ಕಲ್ಪನೆಯ ಲೋಕದಲ್ಲಿ ಮುಳುಗಿರುತ್ತಾರೆ. ಬರೀ ಕಲ್ಪನೆಯಲ್ಲಿ ಮುಳುಗಿರುವುದಿಲ್ಲ, ಮಾನವನ ಹೃದಯವನ್ನು ಅರಿಯುವ ಸತ್ಯದ ಅಂತರಾಳ ಭಾವನೆಯ ಸಂಬಂಧ, ಪ್ರೀತಿ, ಸ್ನೇಹ, ಸೌಹಾರ್ದತೆಯ ಕಲ್ಪನೆಯಲ್ಲಿ ಮುಳುಗಿರುತ್ತೇವೆ. ಪ್ರಭು, ಈ ಯುದ್ಧೋಪಕರಣಗಳನ್ನು ಬೇರೆ ದೇಶದಿಂದ ತರಿಸಲು, ಈ ಶಸ್ತ್ರಾಸ್ತ್ರ ಭವನ ಕಟ್ಟಿಸಲು ಎಷ್ಟು ಖರ್ಚು ವೆಚ್ಚವಾಗಿದೆ ಎಂದು ತಿಳಿದಿದ್ದರೆ ಇಂತಹ ವಿಡಂಬನಾತ್ಮಕವಾಗಿ ಮಾತನಾಡುತ್ತಿರಲಿಲ್ಲ. ಯಾವ ಲಾಭಕ್ಕಾಗಿ ಮಾಡಿದ್ದೀರಿ ಈ ಖರ್ಚು ವೆಚ್ಚವನ್ನು? ಬೇರೆ ದೇಶದವರನ್ನು ದ್ವೇಷಿಸಲು ವೈರಿಗಳನ್ನು ಮಾಡಿಕೊಂಡಿದ್ದೀರಿ. ಭಯದಿಂದ ಉಸಿರಾಡುವುದನ್ನು ಕಲಿತು ನಿರ್ಭಯದಿಂದ ಉಸಿರಾಡುವುದನ್ನೇ ಮರೆತಿದ್ದೀರಿ. ಖರ್ಚು ಮಾಡಿದ್ದು ಯಾರ ಹಣ? ರೈತರು ದುಡಿದ ಫಸಲಿನ ಹಣ. ಅವರ ಚರ್ಮವನ್ನು ಸುಲಿದು ನೋಟು ಮಾಡಿಕೊಂಡಿದ್ದೀರಿ. ಪ್ರಭು, ಕವಿಗಳು ಹದ್ದು ಮೀರುತ್ತಿದ್ದಾರೆ. ಎದುರಿಗೆ ರಾಜನಿರುವುದು ಮರೆತಂತಿದೆ. ಇವರು ನಮ್ಮ ದೇಶದ ಕವಿಯೋ ಅಥವಾ ವೈರಿ ದೇಶದ ಕಡೆಯವರು? ಸಮಾಧಾನ ಮಂತ್ರಿ. ವಯಸ್ಸಾದವರು, ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ತಂದೆ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದವರು. ಅದಕ್ಕಾಗಿ ಅವರಿಗೆ ನನ್ನ ಮುಂದೆ ಸರಿಗೆ ಅಷ್ಟೇ. ಅವರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ. ಈ ಯುದ್ಧ ಮಾಡುವುದು, ಯುದ್ಧೋಪಕರಣಗಳನ್ನು ಬೇರೆ ದೇಶದಿಂದ ತರಿಸಿಕೊಳ್ಳುವುದು, ಶಸ್ತ್ರಾಸ್ತ್ರ ಭವನ ಕಟ್ಟಿಸಿ ಅದನ್ನು ಉದ್ಘಾಟನೆ ಮಾಡುವುದು, ಈ ಎಲ್ಲ ಒತ್ತಡದಲ್ಲೂ ನನ್ನ ಒಬ್ಬಳೆ ಮಗಳನ್ನು ಮಾತನಾಡಿಸಿ 6 ತಿಂಗಳಾಯಿತು. ಅವಳಿರುವ ಆಸ್ಥಾನಕ್ಕೆ ಹೋಗೋಣ, ಸಿದ್ಧತೆ ಮಾಡು. ಆಗಲಿ ಪ್ರಭು. ಹೋಗಿ ಪ್ರಭು, ಬರೀ ಯುದ್ಧ ಯುದ್ಧ ಅಂತ ಸರಿಯಾದ ಪ್ರೀತಿ ನೆನಪುಗಳನ್ನು ನೀಡದಿದ್ದಕ್ಕೆ ಆ ನಿಮ್ಮ ಹೆಂಡತಿ ಆ ಸುಗುಸನ್ನು ಬಿಟ್ಟು ತೀರಿ ಹೋದರು. ಈಗಲಾದರೂ